Good afternoon, teachers. Today I am going to tell you about the term called linguistic adult. So, this term linguistic adult was coined by one of the well known linguists and also an analyst of various subjects in the world, Mr. Noam Chomsky. So, it was Noam Chomsky who used this word for the first time, a linguistic adult. So we all know the meaning of adult. So what is it, linguistic adult? So basically, Chomsky is trying to tell us that a child who is just a 4 years old, though it is a child in age, but it is an adult in case of language learning. So in other words, Chomsky is trying to tell us that a 4 years child has got all the competencies of a language like just an adult. So child is able to build its own sentences in its home language, in its mother tongue. So a child knows how to respond to different situations. Child is not doing any rote learning in case of home language learning. Child is capable of responding to different questions, different situations or different scenarios, and child is able to build a sentence on its own. So in that sense, child is a linguistic adult. Thank you for listening. ಅಂದ್ರೆ ಕನ್ನಡದಲ್ಲಿ ಹೇಳೋದಾದ್ರೆ ಆ, ನೋಮ್ ಚಾಮ್ಸ್ಕಿ ಅನ್ನುವಂಥ ಒಬ್ಬ ದೊಡ್ಡ ಭಾಷಾ ವಿಜ್ಞಾನಿ ಈ ಒಂದು ಪರಿಭಾಷೆನ ಬಳಸ್ತಾನೆ, ಲಿಂಗ್ವಿಸ್ಟಿಕ್ ಅಡಲ್ಟ್ ಅಂತ. ಅಂದ್ರೆ ಭಾಷಿಕ ವಯಸ್ಕ ಅಂತ ನಾವು ಬಹುಶಃ ಹೇಳ್ಬೋದೇನೋ ಕನ್ನಡದಲ್ಲಿ ಅಂತ. ಅಂದ್ರೆ ಒಂದು 4 ವರ್ಷದ ಮಗು, ಅದು ವಯಸ್ಸಿನ ಆಧಾರದಲ್ಲಿ ಮಗು ಆಗಿದ್ರೂ ಕೂಡ ಭಾಷೆಯನ್ನು ಬಳಸುವ ಒಂದು ಆಧಾರದಲ್ಲಿ, ಭಾಷೆಯ ಬೇರೆ ಬೇರೆ ರಚನೆಗಳನ್ನು ಮಾಡುವಾಗ, ವಾಕ್ಯಗಳನ್ನು ರಚಿಸುವಾಗ ಅದು ಒಬ್ಬ ವಯಸ್ಕನ ಹಾಗೇನೆ ಭಾಷೆನ ಬಳಸ್ತದೆ ಅನ್ನುವಂಥದ್ದು. ಬೇರೆ ಬೇರೆ ಸನ್ನಿವೇಶಗಳಿಗೆ ತಕ್ಕ ಹಾಗೆ, ಪ್ರಶ್ನೆಗಳಿಗೆ ತಕ್ಕ ಹಾಗೆ ಮತ್ತು ಪರಿಸ್ಥಿತಿ ತಕ್ಕ ಹಾಗೆ ವಾಕ್ಯಗಳನ್ನು ತಾನೇ ತನ್ನ ಮಾತೃಭಾಷೆಯಲ್ಲಿ ರಚನೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಮಗುಗೆ 4 ವರ್ಷಕ್ಕೆ. ಸೊ ಆ ಒಂದು 4 ವರ್ಷದಲ್ಲಿಯೇ ಮಗು ಆ ರೀತಿಯ ಒಂದು ಸಂವಹನ ಶಕ್ತಿಯನ್ನು ಬೆಳೆಸ್ಕೊಳ್ಳುತ್ತಲ್ವ ತನ್ನ ಒಂದು ಮನೆ ಭಾಷೆಯಲ್ಲಿ. ಆ ದೃಷ್ಟಿಯಲ್ಲಿ 4 ವರ್ಷದ ಮಗುಗೆ ಲಿಂಗ್ವಿಸ್ಟಿಕ್ ಅಡಲ್ಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾನೆ ಚಾಮ್ಸ್ಕಿ. ಅದನ್ನು ನಾವು ಕನ್ನಡದಲ್ಲಿ ಭಾಷಿಕ ವಯಸ್ಕ ಅಂತ ಹೇಳ್ಬೋದು ಅಂತ ಅನ್ಸುತ್ತೆ. ಸೊ ಥ್ಯಾಂಕ್ ಯು. ಐ ಹೋಪ್ ಯು ಲೈಕ್ ದಿಸ್ ಟರ್ಮ್ ಆರ್ ಅ ಫ್ರೇಸ್ ಐ ಇಂಟ್ರೊಡ್ಯೂಸ್ಡ್ ಯು. ಅದನ್ನು ತುಂಬ ಜನ ಮುಂಚೆ ಕೂಡ ಕೇಳಿರ್ಬೋದು, ನೀವು ಕೇಳಿಲ್ಲ ಅಂದರೆ ಇದೊಂದು ಒಳ್ಳೆ ನಿಮಗೆ ಇನ್ಫಾರ್ಮೇಷನ್ ಆಗ್ಬೋದು ಅಂತ ಅನ್ಸುತ್ತೆ. ಮತ್ತು ನಾವು ಮಕ್ಕಳಿಗೆ ಲ್ಯಾಂಗ್ವೇಜನ್ನು ಟೀಚ್ ಮಾಡುವಾಗ ಇದನ್ನು ನಾವು ಗಮನದಲ್ಲಿ ಇಟ್ಕೊಂಡು ಟೀಚ್ ಮಾಡೋದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಅಂದರೆ ಮಗು 4 ವರ್ಷಕ್ಕೆ ಶಾಲೆಗೆ ಬಂದಾಗಲೇ ಅದು ತನ್ನ ಮಾತೃಭಾಷೆಯಲ್ಲಿ ಲಿಂಗ್ವಿಸ್ಟಿಕ್ ಅಡಲ್ಟ್ ಆಗಿನೇ ಕ್ಲಾಸ್ ರೂಮ್ಗೆ ಎಂಟ್ರಿ ಆಗಿರ್ತದೆ ಅನ್ನೋದನ್ನು ನಾವು ಮರಿಬಾರ್ದು ಅಂತ ಹೇಳಕ್ಕೆ ಬಯಸ್ತೇನೆ. ಸೊ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಕೇಳಿದ್ದಕ್ಕೆ ಧನ್ಯವಾದಗಳು. ನಾನು ಶ್ರೀನಿವಾಸ್ ಕುಲಕರ್ಣಿ ತುರ್ವಿಹಾಳ್. ನಮಸ್ಕಾರ.